ಇದು ನಮ್ಮ ದೊಡ್ಡಮ್ಮ, ನಮ್ಮ ದೊಡ್ಡ ತಾತ, ಅದು ನಮ್ಮ ದೊಡ್ಡಜ್ಜಿ. ಅದೊಂಚೂರು ಜೋರು ಬಿಟ್ಟು ದೊಡ್ಡಜ್ಜಿ, ದೊಡ್ಡ ತಾತ, ದೊಡ್ಡಮ್ಮ ಇದೆ. ಅವ್ನಿಗೆ ಗೊತ್ತೇನೋ ಇಷ್ಟು ಜನ ಬರ್ತಿದ್ದಾರೆ ಅಂತ. ನಾನು ಒಬ್ಬನೇ ಗೌರ್ಮೆಂಟ್ ಬಸ್ಸಲ್ಲಿ ಬರ್ತೀನಿ. ಮಣ್ಣನೇ ಮಾಡಿರೋ ಕಟ್ಟಿಂಗು ಅವ್ನಿಗೆಲ್ಲಿ ಕೂದ್ಲಿಲ್ವೋ ಮಗಂಗಲ್ಲಿ ಕೂದ್ಲು ಬಿಟ್ಟವನೆ. ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾನವಿ ಬ್ಲಾಗ್. ಸೊ ಇವತ್ತಿನ ವಿಶೇಷ ಏನು ಅಂದರೆ ಪಿತೃಪಕ್ಷ ನಡೀತಾ ಇದೆ. ಸೊ ಎಲ್ರಿಗೂ ಗೊತ್ತಿದೆ. ಸೊ ನಾವು ಇವಾಗ ನಮ್ಮ ಊರಿಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ದೊಡ್ಡವ್ರಿಗೆಲ್ಲ ಇವತ್ತು ಪೂಜೆ ಮಾಡ್ತೀವಿ. ಸೊ ಇಡೀ ದಿನ ಹೇಗಿರುತ್ತೆ ಅಂತ ಬ್ಯಾಕ್ ಸೈಡ್ ಇಡೀ ದಿನ ಹೇಗಿರುತ್ತೆ ಅಂತ ನಿಮ್ಗೆ ಈ ವಿಡಿಯೋಲಿ ನಾನು ತಿಳಿಸ್ಕೊಳ್ತೀನಿ. ಸೊ ನಾವೀಗ ರೆಡಿ ಆಗಿದ್ದೀವಿ, ಎಲ್ಲರೂ ರೆಡಿ ಆಗ್ತಿದ್ದಾರೆ, ಪೂಜೆಗೆ ಹೋಗ್ಬೇಕು. ಸೊ ಬನ್ನಿ, ಯಾರ್ಯಾರು ಹೆಂಗಿದ್ದಾರೆ ತೋರಿಸ್ತೀನಿ. ಸೊ ಮೊದಲಿಗೆ ಇಲ್ಲಿ ನಮ್ಮ ಅಮ್ಮ ಅವರ ತಾತ ಅಜ್ಜಿ ಅಂದರೆ ನಮ್ಮ ಅಮ್ಮ ಅವರ ಅಪ್ಪ ಇದ್ದಾರಲ್ಲ, ಅವ್ರ ಅಪ್ಪ ಅಮ್ಮಂಗೆ ನಾವು ಫಸ್ಟ್ ಪೂಜೆ ಮಾಡೋಕ್ಕೆ ಹೋಗೋದು. ಪ್ರತಿ ವರ್ಷ ಯೂಶ್ವಲಿ ಅಲ್ಲೇ ಹೋಗೋದು, ಅಂದರೆ ಅವ್ರಿಗೆ ಫಸ್ಟ್ ಮಾಡೋದು. ಯಾಕಂದರೆ ಎಲ್ಲರೂ ಹೋಗಿ ಅವ್ರಿಗೆ ಪೂಜೆ ಮಾಡಲ್ಲ, ನಾವು ಯಾರೂ ನೋಡೇ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಅಮ್ಮ ಅವರೇ ಯಾರೂ ನೋಡೇ ಇಲ್ಲ. ಅದನ್ನೇ ನಮ್ಮ ಅಜ್ಜಿಯಲ್ಲಿ ಹೇಳ್ತಿದ್ರು. ನಮ್ಮ ದೊಡ್ಡ ಮಾವನ ಏನೋ ಲಾಸ್ಟ್ ಅಂತ ಅವ್ರನ್ನ ನೋಡಿದ್ದು, ಅದಾದಮೇಲೆ ಯಾರೂ ನೋಡಿಲ್ಲ, ಅಂದರೆ ಅಷ್ಟರಲ್ಲಿ ತೀರೋಗಿದ್ರು ಅವರು. ಸೊ ನಮ್ಗೆ ಯಾರಿಗೂ ಅಟ್ಯಾಚ್ಮೆಂಟ್ ಅನ್ನೋದು, ಅವ್ರನ್ನ ನೋಡಿದರೆ ಅವ್ರ ಜೊತೆ ಇದ್ದರೆ ಒಂದು ಅಟ್ಯಾಚ್ಮೆಂಟ್ ಅಂತ ಬೆಳೆಯುತ್ತೆ. ಅವ್ರನ್ನ ನೋಡೇ ಇಲ್ದಿರ ಅವ್ರನ್ನ ಇಷ್ಟಪಡಿ ಪ್ರೀತಿ ಮಾಡಿ ಅಂದರೆ ಅದು ಹೆಂಗೆ ಸಾಧ್ಯ ಅಲ್ವಾ? ಸೊ ಹೋಗಬೇಕು, ದೊಡ್ಡವ್ರನ್ನ ಈ ಟೈಮಲ್ಲಾದರೂ ನೆನಪಿಸ್ಕೋಬೇಕು ಅಂತ ಹೋಗಿ ನಾವು ಈ ಟೈಮಲ್ಲಿ ಪೂಜೆ ಮಾಡ್ತೀವಿ. ಅವ್ರಿಗಿರೋ ಪ್ರೀತಿನ ನಾವು ಬೇಡ ಅಂತ ಅನ್ನೋಕ್ಕೂ ಆಗೋಲ್ಲ. ಸೊ ನಾವೇ ಹಂಗೆ ಎಲ್ಲರೂ ಹೋಗಿ ಫಸ್ಟ್ ಅವ್ರಿಗೆ ಪೂಜೆ ಮಾಡಿ, ಇಲ್ಲಿ ನಮ್ಮ ತಾತ ಅವ್ರನ್ನೆಲ್ಲ ನೆನೆಸ್ಕೋತಾ ಇರೋದನ್ನ ಇಲ್ಲಿ ಹೇಳ್ತಿದ್ದಾರೆ ನೋಡಿ. ಇಲ್ಲೋ ನಾವು ವರ್ಷಕ್ಕೊಂದ್ಸಾರಿ ನೆನೀತೀರಪ್ಪ. ನಿಮ್ಮ ಆಶೀರ್ವಾದ ನಮ್ಮ ಮಕ್ಕಳು, ನಮ್ಮ ಸಂಸಾರ ಮೇಲೆ, ಎಲ್ಲರ ಮೇಲೆ ಇರಲಿ. ನೀವು ದೇವರು, ನೀವು ಸ್ವರ್ಗಲೋಕದಾಗಿದ್ದೀರಿ, ನಿಮಗೆ ನಮ್ಮ ಆಶೀರ್ವಾದ ಕೊಡಿ. ನಾವು ಒಬ್ಬನೇ ನೋಡಿರೋದು ಯಾರು. ಸೊ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ನಮ್ಮ ಮೇಯ್ನ್ ಪಾಯಿಂಟ್ ಬಂದು ನಮ್ಮ ಅಜ್ಜಿ ತಾತ ಅಲ್ಲ, ನಮ್ಮ ಮುತ್ತಜ್ಜಿ, ಮುತ್ತಾತ ಮತ್ತು ನಮ್ಮ ದೊಡ್ಡಮ್ಮ, ಇವ್ರು 3 ಜನಕ್ಕೂ ನಾವು ಎಲ್ಲರೂ ಫುಲ್ ಫ್ಯಾಮಿಲಿ ಸಮೇತವಾಗಿ ಎಲ್ಲರೂ ಪೂಜೆ ಮಾಡ್ತೀವಿ. ಯಾಕಂದರೆ ಇವರೇ ನಮಗೆ ಮೇಯ್ನ್ ಅಂತ. ಇವ್ರು ಬಂದು ನಮ್ಮ ಅಮ್ಮ ಅವರ ಅಜ್ಜಿ ತಾತ, ನಮ್ಮ ಅಮ್ಮ ಅವರ ಅಪ್ಪ ಅಮ್ಮ. ಇವರು ನಮ್ಮ ತಾತ ಊರಲ್ಲೆಲ್ಲ ಚೇರ್ಮನ್ ಆಗಿದ್ರಂತೆ. ಸೊ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಮ್ಮ ಅಮ್ಮವ್ರನ್ನೆಲ್ಲ. ಇವ್ರಿಗೆಲ್ಲ ಪ್ರೀತಿ ಜಾಸ್ತಿ. ಇನ್ಫ್ಯಾಕ್ಟ್ ನಮ್ಮ ಮುತ್ತಾತ ಬಂದು ನಾನು ಹುಟ್ಟೋಕ್ಕೆ 2 ಮಂತ್ಸ್ ಬ್ಯಾಕು 3 ಮಂತ್ಸ್ ಬ್ಯಾಕು ಅವರು ತೀರ್ಕೊಂಡಿದ್ದು. ತುಂಬ ಆಸೆ ಇತ್ತಂತೆ ನನ್ನ ನೋಡಬೇಕು ಅಂತ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ನನ್ನ ಹುಟ್ಟೋಷ್ಟರಲ್ಲಿ ಅವ್ರು ತೀರ್ಕೊಂಡಿದ್ರು. ಬಟ್ ನಮಗೆ ನಮ್ಮ ಅಜ್ಜಿ ಜೊತೆ ಒಳ್ಳೆ ಬಾಂಡಿಂಗ್ ಇದೆ. ಬಿಕಾಸ್ ಅವ್ರು ಬೆಡ್ ರಿಟರ್ನ್ ಆಗಿದ್ದಾಗ ನಾವೆಲ್ಲ ಏನೋ ಚಿಕ್ಕ ಮಕ್ಕಳು. ಆ್ಯಂಡ್ ನಾನು ಫಸ್ಟ್ ಸ್ಟ್ಯಾಂಡರ್ಡಲ್ಲಿದ್ದಾಗ ಅವರು ತೀರೋಗಿದ್ದು, ನಮ್ಮ ಮುತ್ತಜ್ಜಿ. ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮ ಮುತ್ತಜ್ಜಿ ತೀರೋಗಿದ್ದು. ಬಟ್ ಅವ್ರ ಜೊತೆ ಹೆಂಗಪ್ಪ ಮೆಮೊರೀಸ್ ಅಂತ ಹೇಳಿದ್ರೆ, ಅವರು ಈ ಇದಕ್ಕೆಲ್ಲ ಹೆಲಾಡಿಕೆಗೆಲ್ಲ ಇದಕ್ಕೆ ಅಂಗಡಿಗೆಲ್ಲ ಕಳಿಸ್ಬೇಕಾದ್ರೆ ಈ ಪೆಪ್ಪರ್ಮೆಂಟ್ ಅಂತ ಬರ್ತಿತ್ತು, ವೈಟ್ ಕಲರು. ಇವಾಗ ಅದನ್ನೆಲ್ಲ ಪೋಲೋ ಥರ ತಿಂತಾರೆ, ಬಟ್ ಆವಾಗೆಲ್ಲ ಅದನ್ನು ವೈಟ್ ಕಲರ್ ಪೆಪ್ಪರ್ಮೆಂಟ್ ಅಂತ. ಅವ್ರಿಗೆ ಏನೇ ತೊಗೊಂಡು ಬಂದರೂ ನಮ್ಗೆ ಆ ಪೆಪ್ಪರ್ಮೆಂಟ್ ಅನ್ನೋದನ್ನ ಕೊಡಿಸ್ತಿದ್ರು. ಮಕ್ಕಳು ತಿನ್ನಲಿ, ಮಕ್ಕಳಿಗಿರಲಿ ಅಂತ. ಎಷ್ಟೇ ಜನ ಮೊಮ್ಮಕ್ಕಳು ಬರಲಿ, ನಾವು ಯಾರೆಲ್ಲ ಹೋಗಲಿ. ಸೊ ನಮ್ಮ ಅಜ್ಜಿ ಜೊತೆ ನಮಗೆ ಒಳ್ಳೆ ಬಾಂಡಿಂಗ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದ್ವಿ. ಅನ್ಫಾರ್ಚುನೇಟ್ಲಿ ಅವರು ಪಾಪ ಬೆಡ್ ರಿಟರ್ನ್ ಆಗಿದ್ದು, ಅವ್ರಿಗೆ ಕಾಲು ಮುರಿದಿತ್ತು. ಸೊ ಅವ್ರು ಬೆಡ್ ರಿಟರ್ನ್ ಆಗಿದ್ದರು. ಇರೋ ಅಷ್ಟು ದಿನ ತುಂಬ ಚೆನ್ನಾಗಿದ್ದರು. ನಮಗೂ ಅವ್ರ ಮೇಲೆ ಪ್ರೀತಿ ಇದೆ. ಸೊ ಅಲ್ಲಿ ಮೊದಲಿಗೆ ಇಲ್ಲಿ ನಮ್ಮ ತಾತ ಮತ್ತು ನಮ್ಮ ದೊಡ್ಡಮ್ಮನ ಹಾಕಿದ್ದಾರೆ. ನಮ್ಮ ದೊಡ್ಡಮ್ಮ ಅಂದರೆ ನಮ್ಮ ಅಣ್ಣ ಅಲ್ಲಿದ್ದಾನೆ ಅಲ್ವಾ, ಹೆಡೆ ಆಗ್ತಿದ್ದಾನಲ್ಲ, ಅವ್ರ ಅಮ್ಮ. ಪಾಪ ಅವ್ರಿಗೂ ಅನ್ಫಾರ್ಚುನೇಟ್ಲಿ ಅವರು ತೀರ್ಕೊಂಡ್ರು. ಅವರಿಬ್ಬರು ಫಸ್ಟ್ ಇಲ್ಲಿ ಹಾಕಿದ್ದಾರೆ, ನಮ್ಮ ಅಜ್ಜಿ ಆಮೇಲೆ ಅಲ್ವಾ. ಸೊ ಅವ್ರದ್ದಲ್ಲಿ ಸಪ್ರೇಟಾಗಿ ಹಾಕಿದ್ದಾರೆ ಅಜ್ಜಿದು. ಸೊ ಪ್ರತಿ ವರ್ಷ ನಾವೆಲ್ಲರೂ ಊರಿಗೆ ಈ ಪಿತೃಪಕ್ಷದ ಟೈಮಲ್ಲಿ ಹೋಗಿ ಎಲ್ಲರೂ ಪೂಜೆ ಮಾಡ್ತೀವಿ. ದೊಡ್ಡವ್ರನ್ನ ಎಲ್ಲರೂ ನೆನಪಿಸ್ಕೋತೀವಿ. ಒಬ್ಬೊಬ್ಬರೇ ಪೂಜೆ ಮಾಡಿ ಅವತ್ತು ನಾವು ನಾನ್ ವೆಜ್ ಎಡೆ ಹಾಕೋದು. ಯಾರ್ಯಾರು ಹೆಂಗೆ ಮಾಡ್ತಾರೆ ಪಿತೃಪಕ್ಷದಲ್ಲಿ, ಹೆಂಗೆ ಹಾಕ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಬಟ್ ನಾವು ನಾನ್ ವೆಜ್ ಮಾಡಿ ಹಾಕೋದು. ಅವ್ರಿಗೇನು ಇಷ್ಟ ಅದನ್ನು ಮಾಡಿ. ಏನು ಇಷ್ಟ ಅಂತ ಯೂಶಲಿ ಅಂತಾರೆ, ಬಟ್ ನಾನ್ ವೆಜ್ಜಲ್ಲಿ ನಾವು ಮಾಡೋದೇ ಮಟನ್ನು ಚಿಕನ್ನು ಮಾಡೋದು. ಸೊ ಅದನ್ನು ಮಾಡಿ ನಾವು ಎಡೆ ಹಾಕ್ತೀವಿ. ಇಲ್ಲೂ ಅಷ್ಟೇ, ಪ್ರತಿ ವರ್ಷ ಮಾಡೋ ಹಾಗೆ ಮಾಡಿ ಪೂಜೆ ಎಲ್ಲ ಹೇಗಾಯಿತು ಅಂತ ನೀವು ಈ ವಿಡಿಯೋಲಿ ನೋಡ್ಬೋದು. ಈ ಸತಿ ನಮ್ಮ ದೊಡ್ಡಮ್ಮ ಫ್ಯಾಮಿಲಿ ಮಿಸ್ ಆದರು. ಬಿಕಾಸ್ ಅವ್ರ ಪಾಪ ಎಲ್ಲ ಆಚೆ ಹೋಗಬೇಕಿತ್ತು, ಅಂದರೆ ಬೇರೆ ಕಡೆ ಎಲ್ಲೋ ಪ್ಲ್ಯಾನ್ ಆಗೋಗಿತ್ತು ಅವ್ರದ್ದು ಮುಂಚೆನೇ. ಅದರಿಂದ ಅವ್ರು ಈ ಸತಿ ಬರೋಕ್ಕಾಗಲಿಲ್ಲ. ಇಲ್ಲಾಂದರೆ ಪ್ರತಿ ವರ್ಷ ನಾವೆಲ್ಲರೂ ಸೇರಿ ಪೂಜೆ ಮಾಡ್ತೀವಿ. ಒಬ್ಬರು ಮಿಸ್ ಆದರೂ ಅದೊಂಥರ ಮಿಸ್ ಫೀಲಿಂಗೆ. ಬಟ್ ದಟ್ಸ್ ಓಕೆ, ಏನು ಮಾಡೋಕ್ಕೂ ಆಗೋಲ್ಲ. ದೊಡ್ಡವ್ರ ಆಶೀರ್ವಾದ ಯಾವಾಗೂ ನಮ್ಮ ಮೇಲೆ ಇದ್ದೇ ಇರುತ್ತೆ ಅಂತ ಅಂದ್ಕೊಳ್ಳೋದು. ಬಟ್ ನಮ್ಮ
ಮುತ್ತಜ್ಜಿ ಮುತ್ತಾತಂಗೆ ನಮ್ಮ ಅಜ್ಜಿ ಒಬ್ಬರೇ ಮಗಳು. ಈಗ ನಮಸ್ಕಾರ ಆಗ್ತಿದ್ರಲ್ಲ ಅವರೇ ನಮ್ಮ ಅಮ್ಮ ಅವರ ಅಮ್ಮ. ಅವ್ರಿಗೆ ಒಬ್ಬಳೇ ಮಗಳು. ಸೊ ತುಂಬ ಮುದ್ದಾಗಿ ತುಂಬ ಚೆನ್ನಾಗಿ ಸಾಕಿದ್ರು. ಅದಕ್ಕೆ ನಮ್ಮ ಅಜ್ಜಿ ಈ ವಯಸ್ಸಲ್ಲೂ ಅವ್ರಿಗೂ ವಯಸ್ಸಾಗಿದೆ. ಸೊ ಆ ವಯಸ್ಸಲ್ಲೂ ಅವ್ರ ಅಪ್ಪನ ನೆನೆಸ್ಕೊಂಡು ಅವ್ರಿಗೆ ತುಂಬ ಅಂದರೆ ಬೇಜಾರಾಗೇ ಆಗಿದೆ ಅವ್ರಿಗೆ. ಅದೇ ಏಜ್ ಆದರೂ ಅವ್ರ ಅಪ್ಪ ಅಮ್ಮನೇ ಅಲ್ವಾ. ಸೊ ಹೇಳೋದು ನಾವು ಅನ್ಕೋಬೋದು ಅವ್ರಿಗೆ ಏಜ್ ಆಗಿದೆ ಇವಾಗ ಅವ್ರ ಅಪ್ಪ ಅಮ್ಮನ ನೆನೆಸ್ಕೋತಾರೆ ಅಂತ. ನಂಗೆ ನಮ್ಮ ಅಪ್ಪ ಅಮ್ಮನ ನೆನೆಸ್ಕೋತೀವೋ ಅಥವಾ ನಮ್ಮ ಅಪ್ಪ ಅಮ್ಮ ಹೆಂಗೆ ಅವ್ರ ಅಪ್ಪ ಅಮ್ಮನ ನೆನೆಸ್ಕೋತಾರೋ ಅವ್ರಿಗೆ ಏಜ್ ಆಗಿರ್ಬೋದು. ಬಟ್ ಹೆಂಗೆ ಆದರೂ ಅವ್ರಿಗೆ ಅವ್ರ ಅಪ್ಪ ಅಮ್ಮನೇ ಅಲ್ವಾ. ಸೊ ನಮ್ಮ ಅಜ್ಜಿ ಇವಾಗಲೂ ಅವ್ರ ಅಪ್ಪನ ನೆನೆಸ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಆಗ್ತಿರುತ್ತೆ. ಆ್ಯಂಡ್ ಅವ್ರ 2ನೇ ಮಗಳು ನಮ್ಮ ದೊಡ್ಡಮ್ಮ ಕೂಡ ಸ್ವಲ್ಪ ಬೇಗ ತೀರ್ಕೊಂಡ್ರು. ಏನೂ ಮಾಡೋಕ್ಕಾಗಲ್ಲ, ಲೈಫಲ್ಲಿ ಮೂವ್ ಆನ್ ಆಗಲೇಬೇಕಲ್ವ. ಸೊ ಹೋಗ್ತಾ ಇದೆ ಅಷ್ಟೇ. ನಮ್ಮದು ಫೋಟೋಸ್ ಎಲ್ಲ ಇಡ್ದಾಗೆ ಇವಾಗ ಎಲ್ಲ ಮುಗಿಸ್ಕೊಂಡು ದೊಡ್ಡವನಾಗ್ಬಿಟ್ಟವನೇ. ಸೆಕೆಂಡ್ ಪಿ ಯು ಅಲ್ಲ ಪ್ರೀತಿ ನೀನು ಇವಾಗ ಸೆಕೆಂಡ್ ಪಿ ಯು. ಸೊ ಎಲ್ಲ ಮುಗಿಸ್ಕೊಂಡು ನೋಡಿ ಹಿಂದೆ ಬರ್ತಾಯಿದ್ದಾರೆ ದೊಡ್ಡವರು. ಇಲ್ಲ ಚೆನ್ನಾಗಿ ಬರುತ್ತಾ? ಗ್ರೀನ್ ಐತಲ್ಲ ಬರ್ಬೋದೇನೋ. ನೋಡೋಣ. ಸೊ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆಗೆ ಹೋಗ್ತಿದ್ದೀವಿ. ದೊಡ್ಡವರೆಲ್ಲ ಆಲ್ರೆಡಿ ಹೋದರು. ಹೋಗಿ ಇವಾಗ ನಾನ್ ವೆಜ್ ಊಟ ಬ್ಯಾಟಿಂಗ್ ಮಾಡಬೇಕು. ಜಿಷ್ಣು ನೋಡೋಕೆ ಹೋಗ್ತಿದ್ದೀವಿ. ಅವ್ರ ಅತ್ತೆಯವರು ಏನ್ ಗೊತ್ತಾ ಗೈಸ್, ಅವ್ನಿಗೆ ಹೇಳೇ ಇಲ್ಲ ಆ್ಯಕ್ಚುಲಿ. ಅಂದರೆ ಎಲ್ಲರೂ ಈ ಥರ ಬಂದಿದ್ದೀವಿ ಪೂಜೆ ನಡೀತಿದೆ ಅಂತ ಏನು ಹೇಳಲೇ ಇಲ್ಲ ಅವ್ನಿಗೇನು ಹೇಳಲೇ ಇಲ್ಲ. ಇವ್ರು ಏನು ಕ್ಲೂ ಕೂಡ ಕೊಟ್ಟಿಲ್ಲ. ಇವಾಗ ಸಡನ್ನಾಗಿ ಹೋಗಿ ಅವ್ನಿಗೆ ಸರ್ಪ್ರೈಸ್ ಅಂದರೆ ಇಷ್ಟು ಜನ ಎಲ್ಲ ಬರ್ತಾರೆ. ಅವ್ನಿಗೆ ಗೊತ್ತೇನೋ ಇಷ್ಟು ಜನ ಬರ್ತಿದ್ದಾರೆ ಅಂತ. ಪ್ರೀತಿ ಒಬ್ಬನೇ ಹೋಗ್ತಾ ಇದ್ದಾನೆ ಅಂದ್ಕೊಂಡಿದ್ದಾನೆ. ಅವ್ರಿಗೆ ಗೊತ್ತಿಲ್ಲ ಯಾರು ಬರ್ತಾ ಇದ್ದಾರೆ ಅಂತ. ಸೊ ನೋಡಿ ಐಸ್ ಕ್ರೀಮ್ ತಂದ್ಲಿ ಇವಾಗ. ಗೊತ್ತಿಲ್ಲ ಎಲ್ಲರೂ ಬರ್ತಿದ್ದಾರೆ ಅಂತ. ಅವ್ನಿಗೆ ಹೋಗಿ ಇವಾಗ ಸರ್ಪ್ರೈಸ್ ವಿಸಿಟ್. ಪಾಪ ಅವನಿಗೆ ಪೂಜೆ ನಡೀತಿರೋದೇನು ಗೊತ್ತಿಲ್ಲ, ಹಾಸ್ಟೆಲ್ ಇದ್ದಾನೆ. ಅವನ್ನ ಎಲ್ಲರೂ ಮಿಸ್ ಮಾಡ್ಕೊತಾ ಇದ್ದೆ ಆ್ಯಕ್ಚುಲಿ. ಸೊ ಅದಕ್ಕೆ ಇವಾಗ ಅವನ್ನ ನೋಡೋಣ ಹೋಗ್ತಿದ್ದೀವಿ. ಸೊ ಬನ್ನಿ, ಅಲ್ಲಿ ಹೋದ್ಮೇಲೆ ನೋಡೋಣ ಹೆಂಗಿರುತ್ತೆ ಅಂತ. ಆ್ಯಂಡ್ ನಾನು ಇಬ್ಬರು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಿದೆ. ಫಸ್ಟ್ ಟೈಮ್ ಕರ್ಕೊಂಡು ಬಂದಿದ್ದೀನಿ ಈ ಥರ ಎಲ್ಲರೂ. ಸೊ ಇಲ್ಲಿ ನೀವು ನೋಡ್ಬೋದು ಜವಾಹರ್ ನವೋದಯ ಸ್ಕೂಲ್ ಹೆಸರು. ಸೊ ಫಸ್ಟ್ ಟೈಮ್ ಬಂದಿದ್ದು ನಾವು. ಆ್ಯಂಡ್ ಅವನು ಒಂಥರ ನಮ್ಮ ಮನೇಲಿ ತೀಟೆ ಸುಬ್ಬ ಅಂತಲೇ ಹೇಳ್ಬೋದು. ಆ್ಯಂಡ್ ನನಗೆ ಎಕ್ಸ್ಪೆಷಲಿ ತುಂಬ ಕ್ವಾಟ್ಲೆ ಕೊಡ್ತಾನೆ, ತುಂಬ ತೀಟೆ ಮಾಡ್ತಾನೆ. ನಾನು ಊರಿಗೆ ಹೋದಾಗಿರ್ಬೋದು, ಅವ್ನು ನಮ್ಮ ಮನೆಗೆ ಬಂದಾಗಿರ್ಬೋದು, ಚಿಕ್ಕ ಮಕ್ಕಳ ಜೊತೆ ಆಟ ಆಡೋದ್ರೆ ನನ್ನ ಜೊತೆ ತರಲೆ ಮಾಡ್ಕೊಂಡು ಆಟ ಆಡೋದಾಗಲಿ, ನನ್ನ ರೇಗಿಸೋದಾಗಲಿ, ನನ್ನ ಹೊಡ್ಕೊಂಡೆಲ್ಲ ಮಾಡ್ತಿದ್ದ. ಸೊ ನನಗೂ ತುಂಬ ದಿನದಿಂದ ನೋಡಬೇಕಂತ ಅನಿಸ್ತಿತ್ತು. ಹಂಗೆ ಎಲ್ಲರೂ ಫ್ಯಾಮಿಲಿ ನಾವು ಬರ್ತೀವಿ ಅಂದರು. ಸರಿ ಅಂತ ಅಪ್ಪನ ಕೇಳಿದೆ. ಅಪ್ಪ ಪಾಪ 2ನೇ ಮಾತು ಆಡ್ದಿರ ಸರಿ ಕಾರ್ ಎತ್ಕೊಂಡು ಹೋಗು ಅಂತ ಕಾರ್ ಕೊಟ್ಟು ಕಳಿಸಿದ್ರು. ತುಂಬ ಖುಷಿ ಆಯಿತು. ಸೊ ಅವನಿಗೂ ಸರ್ಪ್ರೈಸ್ ಇರಲಿ ಅಂತ ನೀವು ನೋಡ್ಬೋದು ಯಾರ್ಯಾರೆಲ್ಲ ಬಂದರು ಅಂತ. ಅವನು ಪಾಪ ಹೊಟ್ಟೆ ಹಸುವಾಗೋಗಿತ್ತು, ಅವನಿಗೆ ಕಾಯ್ತಾ ಇದ್ದ. ಬಿಕಾಸ್ ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ 3 o'clock ಅನಿಸುತ್ತೆ. ಕರೆಕ್ಟಾಗಿ 3 o'clock ಆಯ್ತು ನಾವು ಹೋಗೋಷ್ಟರಲ್ಲಿ. ನಾವು 3 to 1 hour ಬೇಕಿತ್ತು ಹಾಸ್ಟ್ಲಿಗೆ. ಸೊ ಆ ತಿಂಡಿ ಹೋಗ್ತಾ ಅವ್ರ ಅಣ್ಣ ಸ್ನ್ಯಾಕ್ಸ್ ಎಲ್ಲ ತೊಗೊಂಡು, ಅವನಿಗೆ ಹಾಸ್ಟೆಲ್ ಇರ್ತಾನಲ್ವ ಸೊ ಈಚೆ ಎಲ್ಲ ಕಳಿಸಲ್ಲ ಅಂತ ತಿಂಡಿ ಎಲ್ಲ ತೊಗೊಂಡು ಅಲ್ಲಿಂದ ಹೋದ್ವಿ ನಾವು. ಹೋಗೋಷ್ಟರಲ್ಲಿ 3 o'clock ಆಯಿತು. ಅವ್ನಿಗೆ ಹಸು ಬೇರೆ ಆಗೋಗಿತ್ತು ಅನ್ಸುತ್ತೆ. ಅವ್ನು ಈಚೆ ಬಂದು ಯಾವಾಗ ಬರ್ತಾರೆ ಇವರು ಅಂತ ಕಾಯ್ತಾ ಇದ್ದ. ಅವ್ನು ಊಟ ಮಾಡ್ತೀರಾ ಕಾಯ್ತಾವನೆ ಅಂತ ಊಟ ತಿಂಡಿ ಎಲ್ಲ ತಂದಿದ್ದಾರೆ. ಇವಾಗ ಊಟ ಮಾಡ್ತೀವಿ. ಇದು ಹಾಸ್ಟೆಲ್ ತೋರಿಸ್ತೀವಿ. ಅಲ್ಲಿಂದ ಬರಬೇಕು, ಅಲ್ಲಿಗೆ ಹೋಗ್ತಿಲ್ಲ ಸ್ಕೂಲ್ ಮುಗಿಸ್ಕೊಂಡು. ಇವ್ರೇನು ಗುರು ಇಷ್ಟು ಜನ ಬಂದವ್ರೆ ಅನ್ಕೊಂಬಿಟ್ಟ. ಕಟಿಂಗ್ ಮಾಡಿಸ್ತೀರಿ ಅಂದ್ರೆ ಚೆನ್ನಾಗೈತೆ ಜಿಷ್ಣು ಚಿಕನ್. ನೀನ್ ಮಾಡಿದ್ದ ಅವ್ರ ದೊಡ್ಡಮ್ಮ ಮಾಡಿದ್ದ? ದೇವ್ರು ಕೊಡ್ಬೇಕು ಸರ್ ಅಂತ. ಯಾರು ಮಾಡಿದ್ದತ್ತೆ ಚಿಕನ್? ಅದು ತಂದಿರೋದು ನೀವು ಮೇಲೆ ಮಾಡಿದ್ದ? ಚೆನ್ನಾಗೈತೇನೋ? ಕರೆಕ್ಟಾಗಿ ಹೇಳಿ ಪಾಪ ದೊಡ್ಡಮ್ಮನ ಪಕ್ಕದಾಗ. ನಾವು ತಿಂದಿಲ್ಲ. ನಾವು ತಿಂದಿಲ್ಲ, ಅದಕ್ಕೆ ಕೇಳ್ತಾ ಇರೋದು. ನೀನ್ ಬೆಳೆ ಮಾಡಿರೋದು ಕೆಳಗಡೆ ಇದ್ದಿದೆ ಹಾಕಿರೋದು. ನಿಮ್ಮ ಅತ್ತೆ ಮಾಡಿರೋದಂತೆ. ಅತ್ತೆ ಮಾಡಿದ್ದ. ಹಾಂ ನಿದ್ದೆ ಎಳಿತಾ ಇತ್ತು. ನೋಡಿ ಸೈಲೆಂಟಾಗಿ ಇಲ್ಲಿ ಕೂತವಳು ಸೈಡಲ್ಲಿ. ಅವಳು ಸ್ಪೆಕ್ಸ್ ಹಾಕೊಂಡೋದು ಕಾಣಿಸ್ಬಾರ್ದು ಅನ್ನೋ ದೊಡ್ಡ. ಇಬ್ರು ಒಂದೇ ಥರ ಮಲಗೋರು ಅಂತ ಬರೀ ಅದರಲ್ಲೇ ಹೊಟ್ಟೆ ತುಂಬಿಸ್ಕೊಂಬಿಟ್ಟಿಯಾ? ಬಾಯ್ ಬಾಯ್ ಬಾಯ್. ಒಂದು ತಿಂಗ್ಳಿಗತ್ತೆ ಮಾಡ್ಕೊತೀನಿ. ನೀ ಎಲ್ಲ ಇಲ್ಲೇ ಇದ್ದೋಗ್ರಿ ನಿಮ್ಮ ಅಳಿನ ಜೊತೆ. ಬಿಟ್ಬಿಡ್ತಾರೆ ಏನು ಅಂಗಡಿ ಇದ್ರು. ಬಾಯ್ ಪಾ ಬಾಯ್ ಬಾಯ್. ಹುಷಾರು. ನಮ್ಮ ಅಣ್ಣನೇ ಮಾಡಿರೋ ಕಟ್ಟಿಂಗು. ಅವನಿಗೆಲ್ಲಿ ಕೂದ್ಲಿಲ್ವೋ ಮಗಂಗಲ್ಲಿ ಕೂದ್ಲು ಬಿಟ್ಟವನೇ ಗೈಸ್. ನಿನ್ನ ಟೊಪ್ಪಿದಾಗೆ ಹ್ಯಾಟ್ ತೆಗೆ
ಆ್ಯಡ್ ತೆಗೀರಿ ಹೇಳ್ತೀನಿ ತೆಗೆ ಮ್ಯಾಟು ನನಗೊಂದು ವೆಲ್ಕಮ್ ಬ್ಲಾಗ್ ತೆಗೆ ಮ್ಯಾಟು ಇಷ್ಟು ಸುಮ್ಮನೆ ಇರಿ ಅಂದರೆ ಸುಮ್ಮನಿರಲಿಲ್ಲ ಸೊ ಇಂಪಸ್ ಮಾಡ್ತಾವ್ರಿಗೆ ಯಾರು ಮಿಸ್ ಆಗಿದ್ರೆ ಹೇಳಮ್ಮ ಹೇಳೋದು ಕೂಡ ಇದೆ ನಮ್ಮಮ್ಮ ಈ ಸತಿ ಪಾಪ ನಮ್ಮ ದೊಡ್ಡಮ್ಮ ಅವ್ರು ಬರೋಕ್ಕಾಗಿಲ್ಲ ಗೈಸ್ ಯಾಕೆ ಅಂತ ಅವ್ರ ಯೂಟ್ಯೂಬ್ ಚಾನಲಲ್ಲಿ ಅವರು ಆ ವ್ಲಾಗ್ ಮಾಡಿದರೆ ಅವ್ರು ಹಾಕ್ತಾರೆ ಸೊ ಅಲ್ಲಿ ವಿಡಿಯೋ ನೋಡ್ಕೊಳ್ಳಿ ಅವ್ರು ಈ ಸತಿ ಮಿಸ್ ಆದರೂ ಬದರ್ಸೋಕ್ಕೆ ನಾವೆಲ್ಲರೂ ಬಂದಿದ್ವಿ ಯಾರ್ಯಾರು ಬಂದಿದ್ರಿ ಅಂತ ಈ ವಿಡಿಯೋ ತೋರಿಸ್ತೀವಿ ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ ಇವತ್ತೇ ಬೆಂಗಳೂರಿಗೆ ಹೋಗ್ತೀವಿ ಬೆಂಗಳೂರಲ್ಲಿ ವಿಡಿಯೋನ ಎಂಡ್ ಮಾಡ್ತೀನಿ ನಮ್ಮಮ್ಮ ನೋಡಿ ಇವತ್ತು ಮಮತಕ್ಕನ ಚೆನ್ನಾಗಿ ಕಾಣ್ತಾಯಿದ್ಲ ಮಾತ್ರೆ ಏನು ಡೈಲಾಗು ಮಮ್ಮಿ ಏನು ಡೈಲಾಗ್ ಹೊಡೆದಿರ್ಬೋದು ಹೇಳು ಅಕ್ಕ ಮಮತಕ್ಕ ಚೆನ್ನಾಗಿ ಕಾಣ್ತೈತಿ ಇವತ್ತು ಅಂದರೆ ಮಮತಕ್ಕನ ಯಾವಾಗೂ ಚೆನ್ನಾಗಿ ಕಾಣ್ತಾಳೆ ಈ ನಡುವೆ ತುಂಬ ಚೆನ್ನಾಗಿ ಕಾಣ್ತಾವಳಿ ಅದು ಚೆನ್ನಾಗಿ ಕಾಣ್ತಾ ಇದೆ ಮಮತಕ್ಕ ಇವತ್ತು ಇವ್ರು ನೋಡಿ ಓ ಹಂಗೆ ಇಲ್ಲ ಚೆನ್ನಾಗೈತೆ ಬಟ್ ಚೆನ್ನಾಗೈತೆ ಇವಾಗ ಅವ್ರ ಯಜಮಾನ್ರ ಮೇಲೆ ಇಲ್ಲಿ ನೋಡಿ ಗೈಸ್ ಇವ್ರದ್ದು ಫೋಟೋ ಸೆಷನ್ ಮಾಡಿ ಅಯ್ಯೋ ನವರಾಜ ಹೋಗಿದ ತಕ್ಷಣ ಅಪ್ಪ ಅಂದ್ಬಿಟ್ಟು ಅವ್ರ ಅಪ್ಪನ ಮುದ್ದೆ ಕೊಡ್ತಾವನೆ ಸೊ ಇವಾಗ ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ ಗಾಯ್ಸ್ ಟೈಮ್ ಆಯಿತು ಸೊ ಇಟ್ ಈಸ್ ಆಲ್ರೆಡಿ 8:45 ಅನಿಸುತ್ತೆ ಸೊ ಇವಾಗ ಹೊರಡ್ತಾ ಇದ್ದೀವಿ ನಾವು ಎಲ್ಲಿಂದ ಬ್ಯಾಕ್ ಟು ಬ್ಯಾಂಗ್ಳೂರ್ ಬಾಯ್ ಬಾಯ್ ಎಸ್ ಆಗ್ತೀವಿ ಓಕೆ ಬಾಯ್ 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 ಎಲ್ರಿಗೂ ಬಾಯ್ ಎಲ್ಲ ತಗೊಂಡಿದ್ದೀವಿ ಫೋನ್ ತಗೊಂಡಿದ್ದೇನೆ ಗೀತಾ ಬಾ ನಿನ್ ಫೋನು ಕಾಸು ಗೀಸ ಬಿಟ್ಟಿದ್ರೆ ಮಹಂಗನ ಕೈಲಿ ಕಳ್ಸ್ಬಿಟ್ಟು ನಿಮ್ದು ಬಂತಾ ಎಸ್ ಬಾಯ್ ಬಾಯ್ ಓಕೆ ನೀನ್ ಅಳಿನ್ ಕಾಣಿಸಲ್ಲ ಹಾ ಸರಮ್ಮ